ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮ ಅಂಗಡಿಲಿ ಆಯುಧ ಪೂಜೆ ನಡೀತಿದೆ. ಇಲ್ಲಿ ನೋಡಿ ನಮ್ಮ ಪ್ರಿನ್ಸ್ ಜಾಫರ್ ಕಿಚ್ಚ ಹಿಂಗೆ ತೋರಿಸ್ತೀನಿ. ಪಾಪ ತುಂಬ ಕಷ್ಟಪಡ್ತಿದ್ದಾನೆ. ಅವು ಅಂತ ತಗಲಾಕತ್ತೆ ನಮ್ಮ ನಾಷ್ಟನಿದೆ. ಇಲ್ಲಿ ನೋಡಿ ಅಂಗಡಿ ಇನ್ನೂ ಡೆಕೋರೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ ಜಾಫರ್ ನೋಡಿ ಪುಣ್ಯಾತ್ಮ ಚಕ್ರ ತಗ್ಲಾಕೊಂಡುತ್ತೆ ಅಂತ ನಾನು ಅವಾಗ ಹೇಳ್ದೆ. ಇವನು ಪಪ್ಪನೋ ಹೋಗ್ಲಿ ಜಾಫರ್ ಖುಷಿಗಂತ ಹೇಳಿದ್ದು. ಆವಾಗೆ ಅಲ್ಲಿ ಸರ್ಕಲ್ ಹತ್ರ ಹೋಗ್ಬಿಟ್ಟು ನೋಡಿ ಇದು ಇದು ಎಲ್ಲ ತಗೊಂಡು ಇದು ಪಾಪ ಜಾಫರ್ ಇದು ದೊಡ್ಡ ಕಲ್ ಎತ್ಕೊಂಡ್ ಬಂದ. ಪೈಲ್ವಾನ್ ಆಗೋಗಿದ್ದಾನೆ. ಸುದೀಪ್ ಅವ್ರ ಫಿಲಮ್ ನೋಡ್ಬಿಟ್ಟು ಪೈಲ್ವಾನ್ ಆಗೋಗಿದ್ದಾನೆ. ನೋಡಿ ನಮ್ಮ ಮಮ್ಮಿ ನೋಡಿ. ನಾನು ಹೇಳಿದ್ದೀನಿ ಜಾಫರ್ಗೆ ನನ್ನ ಫೋಟೋ ಹಿಡಿಬೇಕಂತ. ಏನೈತೆ ಜಾಫರ್ ಹೂವನು? ನಾನು ಇವೆಲ್ಲ ತುಂಬ ಟ್ರೈ ಮಾಡ್ತೀನಿ, ಆಗಿಲ್ಲ. ಸೊ ಅದಕ್ಕೆ ಒಂದು ಚಾನ್ಸ್ ಕೊಡೋಣ ಅಂತ ಜಾಫರ್ ಕೊಟ್ಟಿದ್ದೀನಿ. ಏನಂತೆ ಬರೋ ಹೂವನು ಪಾಪ ಬೈಕ್ ಅಂತ ಹೇಳ್ತಾರೆ ನಮ್ಮ ಜೊತೆ. ನೋಡಿ ಇದು ನಮ್ಮ ಗಾಡಿ ಡಿಯೋ 2015 ಮಾಡೆಲ್. ಇದು ಅವಾಗೆ ತೊಗೊಂಡಿದ್ದೀವಿ ನ್ಯೂ ಇಯರ್ ದಿವಸ. ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿ ನೀವು ಹಬ್ಬನ ಆಚರಿಸ್ಕೊಳ್ತಿದ್ದೀರ ಅಂತ. ಓಕೆ, ಅದೇನೇ ಹೇಳ್ತಿದ್ದೀನಿ, ಏನು ಹೇಳ್ತಿದ್ದಿಲ್ಲ? ಎಲ್ಲರೂ ಖುಷಿಯಾಗಿದೆ ಅಂದರೆ ಆನ್ ಕ್ಯಾಮ್ರಾ ಒಂದು ಆಫ್ ಕ್ಯಾಮ್ರಾ ಒಂದು ಹೇಳ್ತೀನಿ ನಮ್ಮ ಪ್ರಿನ್ಸ್ ಜಾಫರು ಯಾವಾಗಲೂ. ಸೊ ಇವತ್ತು ಇಲ್ಲಿ ಪೂಜೆ ಆಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಆದಮೇಲೆ ಇನ್ನು ಸ್ವಲ್ಪ ಜನ ಬರ್ತಾರೆ ರಿಲೇಟಿವ್ಸ್ಗಳಿಗೆಲ್ಲ ಸ್ವೀಟು ಅದು ಎಲ್ಲ ಕೊಟ್ಟು ಊರಿಗೆ ಹೋಗ್ಬೇಕು. ನಾವು ನಾಳೆ ಎಲ್ಲ ಹೋಗ್ತಿದ್ದೀವಿ ಅಂದರೆ ಸರ್ಪ್ರೈಸ್. ನೋಡಿ ವಿಡಿಯೋ ಫುಲ್ ನೋಡಿ. ಇವಾಗೆಲ್ಲ ಸಸ್ಪೆನ್ಸ್ ಇರಲ್ಲ. ಜಾಫರ್ನ ಕರೀಣ ಅಂದರೆ ಅವನು ಇಲ್ಲ ಬ್ರೋ ಬಸ್ಸಲ್ಲಿ ಆಧಾರ್ ಕಾರ್ಡ್ ತೊಗೊಂತಲ್ಲ ನಾನು ಅಂತ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹಂಗೆ ಜೋತು ಮಮ್ಮಿ ಅವಕ್ಕೆ ಹೇಳ್ತೀವಿ. ಪರವಾಗಿಲ್ಲ ಕೊಡಿ. ಇಡೀ ಗಾಯ್ಸ್ ಒಂದೇ ಒಂದು ನಿಮಿಷ ಆಗುತ್ತೆ. ಇಟ್ಕೊಂಡಿದ್ದು ಅಮ್ಮ ಸರ್. ಮೈಕ್ ಇಲ್ಲಿದೆ, ನಾನೇ ಮಾತಾಡೋದು. ಹಾಕೋಬೇಕಾ? ಬಿಡೋಯ್ತು. ಹೆಂಗೆ ಹಿಂಗ? Show me. ಬೇಡ. ಸೊ ಓಕೆ, ಇನ್ನು ಡೆಕೋರೇಷನ್ಸ್ ಎಲ್ಲ ಆದ್ಮೇಲೆ ನಾನು ಮತ್ತೆ ಸಿಗ್ತೀನಿ. ಜಾಫರ್ ಫುಲ್ ಸೀರಿಯಸ್ ಯಾಕೆ ಇವನು ಅಕ್ಷಯ ಈ ಥರ ಎಲ್ಲ ವೀಡಿಯೋ ಮಾಡ್ತಾನಲ್ಲ, ಏನಿದು ಅಂತ ಅರ್ಥನೇ ಏನಿದೆ ಕೇಸ್ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ. ಕಟ್ಬೇಕಾ ಮತ್ತೆ. ಬಾಯ್.
ಓಕೆ ಗೈಸ್, ಸೊ ಫೈನಲಿ ನಾನು ಮತ್ತು ನಮ್ಮ ಚಿನ್ನು ಇಷ್ಟೊತ್ತು ಮಸ್ತಾಗಿ ಫೋಟೋ ಇಟ್ಕೊಂಡ್ವಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಪೋಸ್ಟು ಸ್ಟೋರೀಸ್ಗೆಲ್ಲ ಲೈಕ್ ಕೊಡ್ತಾರೆ ನೋಡ್ತಾರೆ. ಸೊ ಅಂಗಡಿಲಿ ಪೂಜೆ ಆಯಿತು, ನೋಡ್ಬೋದು, ವಿಡಿಯೋ ನೋಡೋದಿಲ್ಲ. ಆವಾಗಿನ ನಾವು ಅಂಗಡಿಗೆ ಹೋಗಿಲ್ಲ, ಫೋಟೋಸ್ ತೊಗೊಂಡಿದ್ವಿ ಆಲ್ಮೋಸ್ಟ್ 1 hour ಮೇಲೆ. ನೋಡಿ ನಿಧಿ ಬಂದು, ಅಯ್ಯ ನಿಧಿ ಏನಾದರೂ ಹೇಳ್ತಾ? ನಿಧಿ ಫುಲ್ ಬ್ಯುಸಿ ಇನ್ ವಾಚಿಂಗ್ ಫೋನ್. ನಂಗೆ ಸ್ವೀಟ್ ಕೊಟ್ಟಿಲ್ಲ ನೀವು, ಅಲ್ಲಿರೋದಾ ಸ್ವೀಟ್ ತಿನ್ನೋಣ. ಇನ್ನು ಊರಿಗೆ ಹೋಗ್ಬಿಟ್ಟು ಇನ್ನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳ, ಅದು ಕೂಡ ಮಾಡ್ಕೋಬೇಕು. ಫೈನಲಿ ಅಂಗಡಿ ಕೂಡ ಲಾಕ್ ಆಯ್ತು ನೋಡಿ. ಗಾಡಿ ಇಲ್ಲೇ ಪಾರ್ಕ್ ಮಾಡ್ತೀವಿ ನಾವು. ಸೊ ಆ ಕಡೆ ಒಂದು ಲಾಕ್ ಬೇರೆ ಹಾಕಿರ್ತೀವಿ ಗಾಡಿಗೆ, ಎಮರ್ಜೆನ್ಸಿ ಪರ್ಪಸ್. ಬಟ್ ನನ್ನ ಕಾಲು ನೋಡಿ, ನನ್ನ ಚಪ್ಪಲಿ ನೋಡಿ, ರಕ್ತ ಅನ್ಕೋಬಿಡಿ, ಅದು ರಕ್ತ ಅಲ್ಲ, ಆಗ್ತದೆ. ಏನಾಯ್ತು ಅಂದರೆ ಪೂಜೆಯಲ್ಲಿ ಆದಮೇಲೆ ಅವ್ರು ಕುಂಬಳಕಾಯಿ ಉಳಿತಲ್ಲ, ಸೊ ಅದಕ್ಕೆ ಹಾಕಿದ್ದು ರಕ್ತ ಚಪ್ಪಲಿ ಮೇಲೆ ಎದುರುಬಿಡ್ತು. ಇಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಮೇಲೆ ಇವಾಗ ಮಮ್ಮಿ ಚಿತ್ರಾನ್ನ ಮಾಡ್ತಾರಂತೆ ಲಂಚ್. ಇವಾಗ ನಮ್ಗದೇ ಲಂಚು. ಸೊ ಚಿತ್ರಾನ್ನ ತಿಂದಾದ್ಮೇಲೆ ನಾವು ಊರಿಗೆ ಹೋಗಬೇಕು. ಲೆಟ್ಸ್ ಗೋ. ಸೊ ಮತ್ತೆ ಊರಿಗೆ ಹೋಗುವ ಸಮಯದಲ್ಲಿ ಇನ್ನೂ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ. ಬಟ್ಟೆ ಪ್ಯಾಕ್ ಮಾಡೋ ಟೈಮಲ್ಲಿ ಮತ್ತೆ ಸಿಗೋಣ. ಸೊ ಗೈಸ್, ಫೈನಲಿ ನಾವು ವಿಲೇಜಿಗೆ ರೀಚ್ ಆಗಿದ್ದಾಯ್ತು ಮೂರ್ಗೆ. ಇವಾಗೆಲ್ಲ ಇನ್ನೂ ನಾವು ಊರಿಗೆ ಬಂದಿದ್ದು ಆಲ್ಮೋಸ್ಟ್ 7:40 ಆಗಿತ್ತು. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಷ್ಟೊತ್ತಿಗೆ ತುಂಬ ಕಷ್ಟ ಆಗಿತ್ತು. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಹೇಳ್ತೀನಿ. ನಾವು ಮನೆಯಿಂದ ಹೊಸಕೋಟೆಗೆ ಕ್ಯಾಬಲ್ಲಿ ಹೋದ್ವಿ. ಆಮೇಲೆ ಅಲ್ಲಿಂದ ನಮ್ಮೂರಿಗೆ ಬರೋಷ್ಟೊತ್ತಿಗೆ ಬಸ್ಸಲ್ಲಿ ನಾನು ಪಪ್ಪ ಬೇಗ ಹತ್ತಿದ್ವಿ. ಆಮೇಲೆ ಸೋನು ಹತ್ತಿದ್ದು, ಮಮ್ಮಿ ಮತ್ತು ನಿಧಿ ಹತ್ತೇ ಇಲ್ಲ. ನಮ್ಗೆ ಫುಲ್ ಟೆನ್ಷನು, ಬಸ್ ಫುಲ್ಲು ಜನ. ಫೈನಲಿ ಲಾಸ್ಟಿಗೆ ಮಮ್ಮಿ ಹೆಂಗೋ ಹತ್ತಿದ್ರು, ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ಸೊ ಊರಿಗೆ ಬಂದ್ವಿ. ಇವಾಗ ಊಟ ಎಲ್ಲ ಆಯಿತು. ಇವಾಗ ಇನ್ನೇನು ಮಲ್ಕೋಬೇಕು ನಾವು. ಮಮ್ಮಿ ನೋಡಿ ಇಲ್ಲಿ. ಸೊ ಇವಾಗ ಮಲ್ಕೊಂಬಿಟ್ಟು ನಾಳೆ ಏನೆಲ್ಲ ಪ್ಲೇಸು, ಬಟ್ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಗ್ತಿದೆಯೇನೋ ಅನಿಸಿದೆ. ಯಾಕಂದರೆ ನಮ್ಮ ಮಾಮವ್ರ ಪಾಪುನ ತೋರಿಸ್ಬೇಕು. ಬಟ್ ಅಲ್ಲಿಗೆ ಹೋಗ್ಬೇಕಂದ್ರೆ 22 kilometers ಆಗುತ್ತೆ. ನೋಡೋಣ, ಲೆಟ್ಸ್ ವೇಟ್ ಆ್ಯಂಡ್ ಸಿ. ಇಲ್ಲಿ ತನಕ ನೋಡಿದ್ರೆ ಫುಲ್ ನೋಡಿ, ವೇಟ್ ಆ್ಯಂಡ್ ಸಿ ಫಾರ್ ಟುಮಾರೋ ವ್ಲಾಗ್. ಬನ್ನಿ ಹಾಯ್ ಮಾಡು. ಹಾಯ್. ಇವ್ರು ತಮ್ಮ ಪಾಪುನ ನಾವು ಇವಾಗ ತೋರಿಸ್ಬೇಕು ನಾಳೆ. ಆದರೆ ಲೆಟ್ಸ್ ಸಿ, ಇನ್ನೂ ಪ್ಲ್ಯಾನ್ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಬಾಯ್ ಹೇಳು. ಬಾಯ್. ಸೊ ಗೈಸ್, ಫೈನಲಿ ವೆಲ್ಕಮ್ ಬ್ಯಾಕ್. ಇವಾಗ ನೋಡಿ ಟೈಮ್ ಆಲ್ಮೋಸ್ಟ್ 3:05 ಆಯಿತು. ಇವಾಗ ನಾವು ಮನೆ ಬಿಡ್ತಿದ್ವಿ. ನಿಧಿ ನೋಡಿ ರೆಡಿ ಆಗ್ಬಿಟ್ಟು ಮತ್ತೆ. ಸೊ ಇಲ್ಲಿಂದ ನಡ್ಸಿಟ್ಟಿದ್ದಾಗ ಆಲ್ಮೋಸ್ಟ್ 2 kilometers. ಇವಾಗ ಆಟೋಲ್ಲಿ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಪಪ್ಪ ಅವಾಗಿಂದ ವೇಟಿಂಗು. ಸೊ ಚಲೋ ಲೆಟ್ಸ್ ಗೋ. ಅಲ್ಲಿ ಏನಂದರೆ ಸ್ಪೆಷಾಲಿಟಿ ಹೋಗಿ ತೋರಿಸ್ತೀನಿ. ಬಟ್ ಇವಾಗ ಸ್ವಲ್ಪ ಗ್ಲಾನ್ಸ್ ಮಾಡೋಕ್ಕೆ ಹೋದರೆ ಅಲ್ಲಿ ಫಿಶಸ್ ಇರ್ತವೆ. ಬನ್ನಿ ಹಾಯ್ ಹೇಳು. ಸೊ ಲೆಟ್ಸ್ ಗೋ. ಅಲ್ಲಿಗೆ ಹೋಗ್ಮೇಲೆ ನಾನು ಮತ್ತೆ ಸಿಗ್ತೀನಿ. ಇವಾಗ ನಾವು ಆಟೋಲ್ಲಿ ಹೋಗ್ತಿದ್ವಿ. Guys, finally we are back. ನೋಡಿ ಇನ್ನು ಆಟೋ ಅಲ್ಲಿ ಇಳಿತಾ ಇದ್ದಾರೆ. ಏನು ಹೇಳ್ತಿದ್ದೆ ನಿಧಿ? ಇಲ್ಲ, ಇವಾಗ ಫಿಶ್ಗೆ ಕಳ್ಳೆ ಪುಡಿ ತಿನ್ಸಕ್ಕೆ ಹೋಗ್ತೀನಿ. ಐ ವಿಲ್ ಸೇ, ನಿಧಿಗೆ ಸ್ವಲ್ಪ ಜಾಸ್ತಿ ಆತರ ಹೇಳಕ್ ಬಿಡಲ್ಲ ನಂಗೆ ವಿಡಿಯೋದಲ್ಲಿ. ನಾನಿದು ಅವಾಗ ಯಾವಾಗೋ ಜಮಾನ ಕಾಲದಲ್ಲಿ ಚಿಕ್ಕವನಿದ್ದಾಗ ಬಂದಿದ್ದ ಪ್ಲೇಸು. ನೋಡಿ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಬಂದಿರೋದು. ಆ ಕಡೆ ಹೋಗ್ಬೇಕು, ದೇವಸ್ಥಾನ ಹೋಗ್ಬೇಕು. ಈ ಕಡೆ ಇಲ್ಲಿ ಬಂದಿದ್ದ ದೇವಸ್ಥಾನ ಇದೆ. ನಾವು ಹೋಗ್ತಿದ್ವಿ ಈ ಕಡೆ ನೀರ್ ಹತ್ರ ಅಷ್ಟೇ. ಚಲೋ ಲೆಟ್ಸ್ ಗೋ. ಸ್ವಲ್ಪ ಜನ ಕೂಡ ಬಂದಿದ್ದಾರೆ. ಚಲೋ ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಆ ಕಡೆಯಿಂದ ಹೋಗ್ಬೇಕು. ಚಲೋ ಚಲೋ ಚಲೋ. ಏ ಬ್ರೋ, ನಾನು ನೋಡಿ ಯಾಕೋ ಹೋಗ್ಬಿಡ್ತೈತೆ ಭಯ.
ಗುರು ಇವಾಗ ನಾನು ನಿಮ್ ಫೋನ್ ಬೀಳ್ಸ್ಬೇಕಂತೆ ಹೆಂಗಿರುತ್ತಲ್ಲಿ ಫಿಶಿಂಗ್ ಲೈಟ್ ಅದೆಲ್ಲ ಕಚ್ಚು ಫಿಶಿಂಗ್ ಲೈಟ್ ಸೊ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಫಿಶ್ ಹೆಂಗಿದೆ ಇದು ಬ್ಲ್ಯಾಕ್ ಕಲರ್ ನೋಡಿ ಅಲ್ಲಿ ಎಲ್ಲ ಒಳಗಡೆ ಇರುತ್ತೆ ಅಷ್ಟು ಕಾಣಿಸ್ತಿಲ್ಲ ಅನ್ಸುತ್ತೆ ನಂಗೆ. ಇವಾಗ ಸೋನು ಏನೋ ಫೀಡ್ ಮಾಡ್ತಾಳಂತೆ ಮಮ್ಮಿ ಸ್ನ್ಯಾಕ್ಸ್ ತಂದಿದ್ದಾರೆ ಫೀಡ್ ಮಾಡಕ್ಕೆ ಫಿಶಸ್ಗೆ ಒಂದ್ ಕಾಲದಲ್ಲಿ ನಾವು ಇಲ್ಲಿ ಒಂದು 3-4 ಫಿಶ್ ಬಿಟ್ಟಿದ್ವಿ ಅನ್ಸುತ್ತೆ ಶಾರ್ಕ್ ಎಲ್ಲ ಒಂಚೂರು ಹಾಕ್ತೀನಿ ಸ್ನೇಕ್ ನೋಡಿ ಅಲ್ಲಿ ಹೆಂಗಿದೆ ತಲೆ ಅದ್ರ ತಲೆ ಎಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಸೊ ಓಕೆ ಗಾಯ್ಸ್ ನಾವಿಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿ ಆಯಿತು ಪ್ಲಸ್ ಇಲ್ಲಿ ಕಾಣಿಸಿಲ್ಲ ಶ್ರೀಪಾದರಾಜರ ಮಠ ಇಲ್ಲೂ ಒಳಗಡೆ ಕೂಡ ಹೋಗಿದ್ವಿ ನರಸಿಂಹಸ್ವಾಮಿದು ದೇವಾಲಯ ಆಯಿತು ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ಅಂದರೆ ಅಲ್ಲಿ ಈ ಏರಿಯಾ ಕಾಣಿಸಿದೆ ಇಲ್ಲಿ ಒಳಗಡೆ ಒಂದು ಚಿಕ್ಕದಾಗಿದೆ ದೇವಾಲಯ ಸೊ ಅಲ್ಲಿ ಒಳಗಡೆ ಕಲ್ಲಲ್ಲೇ ಕೆತ್ತಿರುವಂಥದ್ದು ಓಕೆನಾ ತುಂಬ ಚೆನ್ನಾಗಿತ್ತು ಸೊ ನೀವೇನಾದರೂ ಈ ಹೈವೇ ರೋಡಲ್ಲಿ ಮುಳ್ಬಾಗಿಲ ಅಥವಾ ಕೋಲಾರ ಹೈವೇ ರೋಡ್ ಕಡೆ ಬಂದರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಸ್ ನಿಧಿ ನೆಕ್ಸ್ಟ್ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತಿರ್ತೀವಿ ಹಾ. ತಿಂತೀವಿ ಏನೋ ಒಂದು ಸ್ನಾಕ್ಸ್ ಏನಾದರೂ ಒಂದು ಇಲ್ಲಿ ನೋಡಿ ಫೈನಲಿ ನಮ್ಮ ಅಕ್ಕ ಫೋಟೋ ಹಿಡಿಯೋ ಅಷ್ಟೊತ್ತಿಗೆ ನನಗಂತೂ ಪೇಷನ್ಸ್ ಹೋಗ್ಬಿಡುತ್ತೆ ಅವಳು ಹಿಂಗೆ ಫೋಸು ಎಷ್ಟು ಚೆನ್ನಾಗಿ ಹಿಡಿದ್ರು ಏನೋ ಚೇಂಜ್ ಇಲ್ಲ ಏನೋ ಇಲ್ಲ ಅಂದ್ಬಿಟ್ಟು ಒಂದೇ ಪೋಸ್ 20 ಸಲ ಇಟ್ಕೊಂತಲ್ಲ ನಮ್ಮ ಅಕ್ಕ ಏನು ಮಾಡೋಣ ಮತ್ತು ನಾನು ಫೋಟೋ ಹಿಡ್ದಿಲ್ಲ ಅಂದರೆ ನಮ್ಮ ಮಮ್ಮಿ ಕೋಪ ಬರುತ್ತೆ ಸೊ ಅದಕ್ಕೆ ಇರೋದಲ್ಲ ನಿಧಿ ವಿ ಆರ್ ಇನ್ ದ ಮಿಡಲ್ ಆಫ್ ನೋವೇರ್ ಅಂಡ್ ಆಟೋನೇ ಸಿಗ್ತಾ ಇಲ್ಲ ಇವಾಗ ಬೆಟ್ಟಕ್ಕೆ ಹೆಂಗ್ ಹೋಗೋದು ಎಲ್ಲ ನಿಧಿಯಿಂದನೇ ಆಗಿದ್ದು ಯಾವ್ದು ಆಟೋ ಬರ್ತಿದೆ ಆಟೋ ಬರ್ತೈತೆ ಅದು Let's go. ಶೇರ್ ಆಟೋ ಆಗಿ guys finally we are here ವಿನ್ ಜಾಸ್ತಿ ಬರುತ್ತೆ ವಾಯ್ಸ್ ಕ್ಲಿಯರ್ ನಾವು ಬೇಕಂದ್ರೆ ಅಷ್ಟ್ ಮೇಲೆ ಎಗ್ಬೋದು ಸೊ ನೋಡಿ ಎಕ್ಟಿವ್ ಇಲ್ವಾ ಅಂದ್ಬಿಟ್ಟು ನಿಜವಾಗ್ಲೂ ಬರೋವಾಗ ಆಟೋದಲ್ಲಿ ಬಂದಿದ್ದು ಆಟೋಲ್ಲಿ ನಮ್ಮ ಅಕ್ಕದು ನಿಧಿದ್ ಕಿರಿಕು ಯಾವಾಗ್ಲೂ ಕಿರಿಕೆ ಹೊಡೆದು ಅದಕ್ಕೆ ಬೆಟ್ಟ ಹತ್ತೋದು ವಿಡಿಯೋ ಏನು ಹಿಡಿಯಕ್ಕಾಗಿಲ್ಲ ಸೊ ಈ ದೇವಸ್ಥಾನ ಸದ್ಯ ಕ್ಲೋಸ್ ಆಗಿದೆ ಅವ್ರ ಪೂಜಾರು ಯಾವಾಗ ಬರ್ತಾರೋ ಅವಾಗ ಓಪನ್ ಆಗುತ್ತಂತೆ ಆಟೋ ಅಂಕಲ್ ಹೇಳಿದ್ದು ನೋಡಿ ಗೈಸ್ ನಮ್ಮ ಅಕ್ಕ ಐಸ್ ಕ್ರೀಮ್ ಎಲ್ಲ ತಿಂತಾಳೆ ಇವರೆಲ್ಲ ಐಸ್ ಕ್ರೀಮ್ ತಗೊಂಡ್ರು ಸೋರ್ಸ್ಕೊಂಡು ನಾನೇ ಪೀಸಾಗಿ ಬೀರ್ ತಗೊಂಡಿದ್ದೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಬ್ಯಾಗಲ್ಲಿದೆ ನಮ್ಮ ಸಿಟಿ ವ್ಯೂ ಮುಳ್ಬಾಗಲ್ ವ್ಯೂ ನೋಡ್ತೀರಾ ಲೆಟ್ಸ್ ಗೋ ಹೆಂಗಿದೆ ಲುಕ್ಕು ಚಿಂದಿ ಏನಿದೆ ಗುರು ಆ ಕ್ಲೌಡ್ಸ್ ನೋಡಿ ಏನು ಮಸ್ತ್ ಇದೆಯಲ್ಲ ಸೂಪರ್ ಆರಾಮಾಗಿ ಇಲ್ಲೇ ಮಲ್ಕೊಂಡ್ಬಿಡ್ಬೋದು ಹಿಂಗೆ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್ ಬೆಟ್ಟ ನೋಡಿ ಎಲ್ಲ ಐ ಮೀನ್ ಇದು ಹೂವು ಆರೋದು ನೋಡಿ ಅಲ್ಲಿ ನೋಡಿ ಕೆರೆ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಗಾಯ್ಸ್ ಅಲ್ಲಿ ಕೆರೆ ಇಲ್ಲೊಂದು ಸ್ಮಾಲ್ ಪಾಂಡ್ ಇದೆ ನೋಡಿ ಅಲ್ಲಿ ನೋಡಿ ಕಲ್ಲು ಹೆಂಗಿದೆ ಅಂತ ವಾವ್ ಸ್ಕೈ ನೋಡಿ 4 o'clock ಲಾಸ್ಟಾ ಓ ಸಂಜೆ 4ರಿಂದ 7:30 ನೋಡಿ ಎಲ್ಲಿ ಕೋತಿನಾ ಸೋನು ಎಲ್ಲಿ ಸೋನು ಕೋತಿ ಕಾಣಿಸಿಲ್ಲ ಇರಿ ನಮ್ಮ ಅಕ್ಕ ಎಲ್ಲೋ ಮಿಸ್ಸಿಂಗ್ ಆಗುದಿಲ್ಲ ಹುಡ್ಕೋಣ
ಗಾಯ್ಸ್ ನೋಡಿ ಗ್ಯಾಸ್ ಅಲ್ಲ ಸಾರಿ ಗಾಯ್ಸ್, ಒಂದು ನಾನು ಒಂದು ಜಾಫರು. ಏನಂತೀರಾ? ಓ ಸೋನು 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 ನಮ್ಮ ಅಕ್ಕ ನೋಡಿ ಗಾಯ್ಸ್ ಆರಾಮಾಗಿ ಪೀಸಾಗೆ ಅಲ್ಲಿ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತ ಇದ್ದಾಳೆ. ಪೀಸ್ ಎಲ್ಲರಿಗೂ ಬೇಕಾಗಿರೋದು ಪೀಸ್. ಮೈಕ್ ಆನ್ ಇದೆಯಲ್ಲ? ಎಸ್ ಆನ್ ಇದೆ. ಹಾಂ ಇದೆ ನನ್ನ ಬೀರು, ಟೇಸ್ಟ್ ಲೈಕ್ ಬೀರ್ ಅಂತ ಹಾಕಿದ್ದೆ ನೋಡಿ. ಸೋನು ನೀನು ರಿಯಲ್ ಬೀರ್ ಅನ್ಕೊಂಡ್ಬಿಟ್ಲು ಸೋನು ಆಟೋದಲ್ಲಿ ಎಲ್ದಾಗ. ನೋಡಿ ಗೈಸ್ ಐಸ್ ಕ್ರೀಮ್ಗೆ ಇದಕ್ಕೆ ಮಿಸ್ ಮಾಡಬೇಕಂತ. ನಂದು ಲೇಸ್ ಹೋಗೋದಾ? ನಾವು ಆ ಕಡೆಗೆ ಹೋಗ್ಬೇಕು. ಎಸ್ ಹಾವೇರಿ ಆ ಕಡೆ ಹೋಗ್ಬೇಕು. ಎಚ್ಕೋ ಅಲ್ಲಿ ನೋಡಿ ಯಾರೋ ಒಂದು 2-3 ಜನ ಅಲ್ಲಿ ಹತ್ಕೋಕ್ ಕಾಣಿಸ್ತಿಲ್ಲ ಆ ಕಡೆ. ಆ್ಯಕ್ಚುಲಿ ಏನಂದರೆ ನಾವು ಯೂಟ್ಯೂಬಲ್ಲಿ ಇನ್ನೊಂದು ನೋಡಿದ್ವಿ, ಇಲ್ಲಿ ನಮ್ಮ ಮುಲ್ಬಾಗ್ಲಲ್ಲಿ ಇನ್ನೊಂದು ದೇವಸ್ಥಾನ. ಬಟ್ ಅವರು ಫುಲ್ ಟ್ರೆಕ್ಕಿಂಗ್ ಥರ ಹೋಗಿದ್ದಾರೆ, ಫುಲ್ ಬೆಟ್ಟ ಹಿಂಗೆ ಮೇಲೆ ಕತ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿಗೆಲ್ಲ ಹೋಗೋಕೆ ಸ್ವಲ್ಪ ಕಷ್ಟ. ನನ್ನಂತೂ ಹೋಗ್ತೀನಿ, ಬಟ್ ಮಮ್ಮಿ ಪಾಪ ಬೇಡ ಅಂದ್ರೆಲ್ಲ ಹೋಗೋಕೆ ಕಷ್ಟ ಆಗುತ್ತೆ ಅಂತ. ಓ ಡ್ಯೂಡ್ ಅಲ್ಲಿ ನೋಡಿ. ಆ ಮೋಡಗಳಲ್ಲಿ ಅದೇ ಆ ಸಾಂಗ್ ಹಾಕೊಳ್ಳಿ, ನಂಗೆ ಸಾರಿ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ ಅದಲ್ಲಿ. ಮಸ್ತ್ ಅಲ್ಲ, ಇಂಥ ನೇಚರ್ ಪ್ಲೇಸಿಗೆ ಬರಬೇಕು. ಯಾರಿದು ಲವರ PS ಅಂತ ಹಾಕ್ಬಿಡೋರೆ. ಓ PS ಅಂದರೆ ಪಾರ್ವತಿ ಶಿವ ಅಂತನಾ? ಮೇ ಬಿ ಮೇ ನಾಟ್ ಬಿ. ಲೆಟ್ಸ್ ಗೋ. ವಿಂಡ್ ಬರ್ತಿದೆ, ಸೊ ನನ್ನ ವಾಯ್ಸ್ ಕ್ಲಿಯರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, ನಾನು ಬೇಗ ಹತ್ಕೊಂಡು ಹೋಗ್ತೀನಿ. ಕುಮಾರ ತೀರ್ಥ. ವೌ ಸ್ಮಾಲ್ ಪಾಂಡ್ ಇಯರ್. ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಯಾರೋ. ಇಲ್ಲ ನಾನು ನಿಮಿಷ ಕುತ್ಕೊಂಡು ಜ್ಯೂಸ್ ಕುಡಿತೀನಿ, ನಾನು ಬೀರ್ ಕುಡಿತೀನಿ. ಈ ಕಡೆ ಕುತ್ಕೊಳ್ಳಿ, ಈ ಕಡೆಗೆ. ಮಕ್ಕಳ ಹತ್ರ ತುಂಬ ಕಷ್ಟ ಇದೆ. ಆರಾಮಾಗಿ ಇವಾಗ ನಾನು ನನ್ನ ಬೀರ್ ಕುಡಿತೀನಿ. ರೇನ್ಬೋ ಏನು ಮಸ್ತಿದೆ, ಬಟ್ ಸ್ವಲ್ಪನೇ ವಿಸಿಬಲ್ ಆಗಿರೋದು. ಓಕೆ ಇವಾಗ ಕಾಣಿಸ್ತಿದ್ದೀರಾ? ಕ್ಲೌಡ್ಸ್ ನೋಡಿ ಎಷ್ಟು ಮಸ್ತಾಗಿದೆ. ಇದು ನೋಡಿ ಯಾವುದೋ ರೀಲ್ ಮಾಡ್ತಾಳಂತೆ. ಕ್ರೇಜಿ ಡ್ಯೂಡ್, ರಿಯಲಿ ಕ್ರೇಜಿ. ಇವಾಗ ನಾವು ಮತ್ತೆ ಕಲೆಡೆ ನಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಆಟೋ ಇಲ್ಲಿ ಮೇಲೆ ತನಕ ಬರಲ್ಲ. ಕಲೆಡೆಯಿಂದ ಬರುತ್ತೆ, ಬಟ್ ಮೇಲಿಂದ ಬರಲ್ಲ. ಸೊ ನಾವು ಹೋಗೋವಾಗ ನಡ್ಕೊಂಡು ಹೋಗ್ಬೇಕು. ಬೇಕಾಗಿದೆ ಪೀಸ್, ನಂಗೆ ಬೇಕಾಗಿದೆ ಪೀಸ್. ನನ್ ಪಾಡಿಗೆ ನಾನಿದ್ದೀನಿ, ನನ್ನ ಯಾರು ಮಾತಾಡ್ಸ್ಬೇಡಿ ಪ್ಲೀಸ್. ನಂಗೆ ಬೇಕಾಗಿದೆ ಪೀಸ್. ನೋಡಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ಮೆಡಿಟೇಷನ್ ಮಾಡ್ತಾರೆ. ಇಷ್ಟೊತ್ತು ನಮ್ಮ ಅಕ್ಕ ಫೋಟೋಸ್ ತಗೊಂತ ಇದ್ದು. ಇಲ್ಲಿ ಇವರಿಬ್ರು ರೀಲ್ಸು, ನಾನೇ ಕ್ಯಾಮ್ರಾಮನ್. ಇವ್ರು ರೀಲ್ಸ್ಗೆ ನೀವು ಯಾವ ಸಾಂಗ್ ಬೇಕಾದ್ರೆ ಅಷ್ಟು ಬೇಗ ರೀಲ್ ಮಾಡ್ಕೊಂಡು ಹೋಗೋಣ. ಗೈಸ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ನಿಮಗೆ, ಝೂಮ್ ಆಗ್ತೀನಿ ನೋಡಿ. ಅಲ್ಲಿ ಕಂಬ ಇದೆ, ಅಲ್ಲಿ ತನಕ ಮೇಲೆ ಹೋಗೋದಿದೆ ದಾರಿ, ಓಕೆನಾ? ಬಟ್ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಯಾಕಂದರೆ ಮಮ್ಮಿ ಬೇಡ ಅಂತ. ಒಂದು ಲಾಸ್ಟ್ ಫೈನಲ್ ಲುಕ್ ನೋಡಿ ಏನಿದೆ ಅಂತ. ಟೆಂಪಲ್. ಸೊ ಅಲ್ಲಿ ಕೂಡ ನೋಡಿ ಹಿಂಗಿಂದ ಹೋಗ್ಬೇಕು, ಹಂಗಿಂದ ಹಂಗೆ ಅಲ್ಲಿ ಮೇಲೆ ತನಕ ಹೋಗೋ ದಾರಿ ಇದೆ. ಅಂದರೆ ಈ ಥರ ಪರ್ಫೆಕ್ಟಾಗಿ ದಾರಿ ಇಲ್ಲ, ಸ್ವಲ್ಪ ಅವ್ರು ಮಾರ್ಕ್ ಮಾಡಿದ್ದಾರೆ. ಆ ಮಾರ್ಕನ್ನು ನೋಡಿಕೊಂಡು ನಾವು ಹೋಗಬೇಕು. ಓಕೆ ಗಾಯ್ಸ್, ಇವಾಗ ಹೆಂಗಿತ್ತು ವ್ಯೂ ಎಲ್ಲ ನಮ್ಮ ಬನ್ನಿ ಕಡೆ. ಬನ್ನಿ ಹೇಳು ಹೆಂಗಿತ್ತು? ಸೂಪರ್ ಅಲ್ಲ, ಸೂಪರ್ ಅಂತೇಳಿ ಹಾಂ, ಫಸ್ಟ್ ಟೈಮ್ ಮೈಕ್ ಇಟ್ಕೊಂಡಿದ್ದೆ ಅದಕ್ಕೆನಾ? ಓ ಬಿಡೋಕೆ ಸೂಪರ್ ಅನ್ನು ಬೆಂಕಿ ಸೂಪರ್ ಆಗಿತ್ತು ಇವತ್ತು ನೋಡಿದ್ದು. ಮುಲ್ಬಾಗಿಲು ಬೆಟ್ಟ ಅಮೇಝಿಂಗ್. ಈಗ ನಮ್ಮಲ್ಲೊಂದು ಗೆಸ್ಟ್ ಇದ್ದಾರೆ, ನಾವು ಅವ್ರನ್ನ ಕೇಳೋಣ ಏನಿದೆ ಅಂತ. ಸೊ ಗಾಯ್ಸ್ ತುಂಬ ಸಖತ್ತಾಗಿತ್ತು, ಒಂಥರ ಫುಲ್ ನೇಚರ್. ಆಮೇಲೆ ಅಂಕಲ್ಸ್ ಎಲ್ಲ ಇದ್ರು. ಅದಾದ್ಮೇಲೆ ರೀಲ್ಸ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ. ಅದಾದ್ಮೇಲೆ ಬೇರೆ ಸಾಂಗ್ಸ್ ಎಲ್ಲ ಡ್ಯಾನ್ಸ್ ಆಡಿದ್ವಿ. ಸೊ ನೇಚರ್ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇವ್ರು ಮಾಡಿರೋ ರೀಲ್ಸ್ಗೆಲ್ಲ ನಾನೇ ಕ್ಯಾಮ್ರಾಮನ್ ಗೈಸ್. ದಿಸ್ ಡೆಡಿಕೇಶನ್ ಗೋಸ್ ಟು ಮೀ ಆ್ಯಂಡ್ ಥ್ಯಾಂಕ್ ಯು ಸಂಜನಾ ಫಾರ್ ಕ್ಯಾಚಿಂಗ್ ದ ಫೋನ್. ಹಾಂ ಓಕೆ, ಫ್ಲವರ್ಸಾ ಸೈಡ್ ಬನ್ನಿರಿ. ಸೀತಾಫಲ ಇದೆಯಾ ಇಲ್ಲಿ? ಸೀತಾಫಲ ಒಂದು ಮಾತು ಹೇಳಿಲ್ಲ ನೀವು. ಒಂದು ಸ್ಟೋರಿ ಇದೆ ಗಾಯ್ಸ್.
ಸೀತಾಫಲಕ್ಕೆ ಒಂದು ಸ್ಟೋರಿ ಇದೆ ಅಂತೆ. ಹಾಂ ಪಿಕ್ ಐ ಮೀನ್ ತಗೋ ನೋಡಿ ಹಿಂಗೆ ಹೋಗ್ಬೇಕು. ಆ ಪ್ರತಿಯೊಂದು ಕಂಬಕ್ಕೆ ಏನಂದರೆ ಅದೊಂದು ಡೈರೆಕ್ಷನ್ ಅಂತ ತೋರಿಸುತ್ತೆ ಮೇಲಕ್ಕೆ ಹೋಗೋ ದಾರಿಗೆ. ಎಲ್ಲಿ ಮಮ್ಮಿ ಎಲ್ಲಿದೆ? ಚಲೋ ಅಲ್ಲಿ ನೋಡಿ. ಎಸ್ಕೋ ಗಾಯ್ಸ್. ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ಸ್ವಾಮಿದು ಅಲ್ಲ ಮಮ್ಮಿ? ಕೆಳಗಡೆ ಯಾವ್ದಿರೋದು? ಓಕೆ, ಕೆಳಗಡೆ ನಾಂಚರಮ್ಮ ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗ್ಬೇಕು. ನಡ್ಕೊಂಡು ನೋಡಿ ಹೆಂಗಿದೆ ಅಂತ. ಫುಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಟರ್ನಿಂಗ್ಸ್ ನೋಡಿ ಹೆಂಗಿದೆ. ಒಂದು ಡ್ರಿಫ್ಟ್ ಕಾರ್ ಹಾಕೊಂಡು ಬಂದ್ಬಿಟ್ರೆ ಮಸ್ತ್ ಗುರು. ಏನಂತ ಹೌದು ನಿಮಗೆ ಏನು ಗೊತ್ತಿಲ್ಲ, ಸುಮ್ಮನೆ ಎಷ್ಟು ಅಂತದೆ. ಓಕೆ ಗೈಸ್, ನನ್ನ ಮೈಕಲ್ಲಿ ಚಾರ್ಜೇ ಖಾಲಿ ಆಗೋಯ್ತು. ಏನಾಯಿತು ಅಂದರೆ ನಾವು ಮೇಲೆ ಹೋಗಿದ್ವಲ್ಲ, ಅಲ್ಲಿ ಫೋಟೋಸ್ ಇರೋವಾಗಲೇ ಮೈ ಕಾನಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಅದು ಚಾರ್ಜಿಂಗ್ ಹಂಗೆ ಎಳ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಸಮ್ಮವು ನನ್ನ ವಾಯ್ಸ್ ಹೋಗಿದ್ರಲ್ಲಿ ಚೆನ್ನಾಗೇ ಬರುತ್ತೆ ಅಂದ್ಕೊಳ್ಳಿ ಒಂದು ಲೆವೆಲಿಗೆ. ಸೊ ಹಂಗೇನು ಜಾಸ್ತಿ ನಾಯ್ಸ್ ಇರಲ್ಲ, ನನ್ನ ವಾಯ್ಸ್ ಕ್ಲಿಯರಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ನೀನು ಚೆನ್ನಾಗಿದೆ ಬಸ್ಸು ಹೆಂಗೆ ಜಾಕೋ ಬೈ ಸರಿಯಾಗಿ ಬಂದಿಲ್ಲ. ನಾನು ನಿಧಿ ಸೇರಿಬಿಟ್ರೆ ನಮ್ಮ ಅಕ್ಕಗೆ ರೋಸ್ಟ್ ಮಾಡೋದು ಕೆಲಸ. ಎಸ್, ರೋಸ್ಟಿಂಗ್ ದ ಸೋನು. ನಾನು ಸೋನು ಸೇರಿದ್ರೆ ನಿಧಿಗೆ ರೋಸ್ಟು. ಇವಾಗ ಅಂತ ಚಲೋ. ಗೈಸ್, ಮಮ್ಮಿ ಫೋನಲ್ಲಿ ವೀಡಿಯೋ ಮಾಡೋವಾಗ ನೋಡಿ ಏನಾಗೋದು ಅಂತ. ಗ್ಲಾಸ್ ಮರೆದೋಯ್ತು. ವೀಡಿಯೋ ಮಾಡ್ತಿದ್ದೆ ಬಟ್ ಸಡನ್ನಾಗೆ ಫೋನ್ ಬಿದ್ದು ನೋಡಿ ಹೆಂಗಾಗಿದೆ. ಕುರಿಗಳು ಸರ್ ಕುರಿಗಳು. ಸೊ ಫೈನಲಿ ಮಮ್ಮಿ ಸರ್ ಏನು ಜಾಸ್ತಿ ಬೈದಿಲ್ಲ. ಐ ಮೀನ್ ಆ್ಯಕ್ಚುಲಿ ಏನು ಬೈದಿಲ್ಲ, ಅದು ಹೆಂಗೋ ಬರೀ ಗ್ಲಾಸ್ ಮಾತ್ರ ಹೊಡೆದೋಗಿದ್ದು. ಬೈಬೇಕಾಗಿತ್ತು. ಸೋನುಗೂ ಅವಾಗ ಬೈತಾ ಇರ್ತಾರೆ ಅಂದ್ಕೊಳ್ಳಿ. ಓಕೆ ಬೇಡ, ಮಮ್ಮಿ ಪಪ್ಪ ಹೆಂಗೋ ಸಮಾಧಾನ ಮಾಡೋದು. ಬರೀ ಗ್ಲಾಸ್ ಎಲ್ಲ ತುಂಬ ಕಮ್ಮಿನೇ ಖರ್ಚಾಗೋದು. ಹೌದು ಗೈಸ್, ನಿಜವಾಗ್ಲೂ ಬರೀ ಗ್ಲಾಸ್ ಮಾತ್ರ ಹೊಡೆದೋಗಿರೋದು. ಫೈನಲಿ ಮಮ್ಮಿ ಏನು ಬೈದಿಲ್ಲ. ಸರಿ, ಹೌದು, ಹೊಸ ಫೋನ್. ಐ ಆಮ್ ವೆರಿ ಹ್ಯಾಪಿ. ಓಕೆ ಹೇಳಿ ಸೊ, ನೀನು ಹೇಳು. ಸಾಕು ಬಿಡು, ಗೊತ್ತಾಗಿರುತ್ತೆ. ನೀನು ವಿಡಿಯೋ ಮೇಲೆ ಬರೋಕ್ಕೆ ಇಷ್ಟ ಇಲ್ಲ ತಾನೇ? ಹ್ಞೂ ಇದು ನೀನು ದೂರ ನೀರು ನಿನ್ನಿಂದ ಅನ್ಸ್ಬೇಕು ನನಗೆ. ಯಾಕೆ ದಾರ ಬರ್ತದೆ ಕತ್ಕೊಳ್ತೀವಿ ಇವಾಗ ಮೊಬೈಲ್ಗೆ ಟ್ಯಾಗು. ಮೊನ್ನೆ ಲಕ್ಷ್ಮೀ ಮುಂಚೆ ಹಾಕೊಂಡು ಯಾವ ರೀಲಲ್ಲಿ ಹಾಕಿದ್ರು. ಓಕೆ, ಇನ್ನು ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಆಮೇಲೆ ಮನೆಗೆ ಹೋಗ್ಮೇಲೆ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ, ತುಂಬ ಲೇಟ್ ಆಗ್ತಿದೆ. ಚಲೋ ಲೆಟ್ಸ್ ಗೋ. ಗಾಯ್ಸ್ ಫೈನಲಿ ವಿ ಆರ್ ಬ್ಯಾಕ್ ಟು ಹೋಮ್. ನಾನು ಹಿಂಗೆ ತೋರಿಸಿ ನೋಡಿ ಕ್ಯಾಮ್ರಾ ಹೆಂಗೆ ಹೊಡೆದೋಗಿದೆ ಅಂತ ಇನ್ನೊಂದ್ಸಲಿ ನೋಡಿ ಹೆಂಗೆ ಫುಲ್ಲು. ಬಟ್ ಕ್ಯಾಮ್ರಾಗೆ ಏನಾಗಿಲ್ಲ, ಕ್ಯಾಮ್ರಾ ಮೇಲೆ ಆ ಗ್ಲಾಸ್ ಬರ್ತಲ್ಲ, ಆ ಗ್ಲಾಸಿಗೆ ಮಾತ್ರ ಹಂಗಾಗಿದೆ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಓಕೆ, ನಾವು ಮನೆಗೆ ಬಂದ್ವಿ. ಬಟ್ ಏನೇನು ತಿಂದ್ವಿ? ಹೌದು ನಿಧಿ, ನಾವು ಅಲ್ಲಿ ಏನೇನು ತಿಂದ್ವಿ? ನಾವು ಪಾನಿಪುರಿ 2 ಪ್ಲೇಟ್ ತೊಗೊಂಡ್ವಿ, ಗೋಬಿ 2 ಪ್ಲೇಟ್ ತೊಗೊಂಡ್ವಿ. ಬನ್ನಿ ನೋಡಿ, ಇದು ಏನೋ ತೊಗೊಂಡು ಆಟ ಸಾಮಾನಲ್ಲಿ ಅಲ್ಲ. ಬನ್ನಿ ಹಂಗೆ ಅನ್ಬಾರ್ದು, ವ್ಯೂವರ್ಸ್ ಬನ್ನಿ ಹಿಂಗೆ ಸುಮ್ಮನೆ ಹೊಡಿತಾರೆ ಸಬ್ಸ್ಕ್ರೈಬರ್ಸ್. ಸೊ ಓಕೆ ಗೈಸ್, ನಾವು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಬಾಯ್ ಹೇಳು. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು? ಹಾಂ, ಸಬ್ಸ್ಕ್ರೈಬಾ? ಸೊ ಸಬ್ಸ್ಕ್ರೈಬ್ 1 ಸೆಕೆಂಡಲ್ಲಿ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಗೈಸ್.